ಹಲೋ ಗೆಳೆಯರೇ, ಸಿಂಗಲ್ಸ್ ಎಲ್ಲ ಹುಡುಗರಿಗೆ ನಮಸ್ತೆ. ನಮ್ಮ ಚಾನಲ್ಗೆ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂದರೆ, ಯಾರಾದರೂ ಹುಡುಗಿಯರು ಪ್ರೊಫೈಲ್ ಕಳಿಸಿದ್ರೆ ಅವ್ರನ್ನ ಮದುವೆ ಆಗಬೇಕು, ಫ್ರೆಂಡ್ಶಿಪ್ ಬೆಳ್ಕೋಬೇಕು ಅಂತ ಅಂದ್ಕೊಳ್ಳೋ ಒಂದು ಆಸೆ ನಿಮಗಿದ್ರೆ ನಿಮಗೆ ಫಸ್ಟ್ಗೆ ವೀಡಿಯೋ ಬರುತ್ತೆ. ಆವಾಗ ನೀವು ಡೈರೆಕ್ಟಾಗಿ ಅವ್ರಿಗೆ ಮೆಸೇಜ್ ಮಾಡ್ಬೋದು. ಸೊ ಇವಾಗ ಬಂದು ಈಕೆ ಹೆಸರು ತನ್ವಿತಾ ಕಲಬುರ್ಗಿ ಅಂತ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಲೇಡೀಸು. ಒಂದು ಸಲ ಫೋಟೋ ಕರೆಕ್ಟಾಗಿ ನೋಡ್ಕೊಂಬಿಡಿ. ಸೊ ಚೆನ್ನಾಗಿದ್ದಾರಾ? ಎಸ್, ಅಫ್ಕೋರ್ಸ್ ತನ್ವಿಸಾ ಆರ್ ಅಂತ 25 ವಯಸ್ಸಿನ ತುಂಬ ಚಿಕ್ಕ ವಯಸ್ಸಿನ ಹುಡುಗಿಯಾಗಿದ್ದು, ಹಾಲಿನ ಶರೀರ ಹೊಂದಿರತಕ್ಕಂಥ ಈಕೆಗೆ ಪ್ರಸ್ತುತ ಒಬ್ಬ ಒಳ್ಳೆಯ ಜಿಮ್ ಗಾಯ್, ಗೋರ್ಮೆಂಟ್ ಎಂಪ್ಲಾಯ್ಡ್ ಅಥವಾ ಯಾವುದಾದ್ರೂ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ, ಬಿಟ್ಟರೆ ಒಳ್ಳೆಯ ರಿಚ್ ರೈತ ಅಂದರೆ ಶ್ರೀಮಂತ ರೈತ, ಈ ರೀತಿಯ ಹುಡುಗರಲ್ಲಿ ಒಬ್ಬರು ಬೇಕಾಗಿರೋದು. ಸೊ ಅಷ್ಟಕ್ಕೂ ಈಕೆ ಮಾಹಿತಿ ಏನೇನು, ಎಲ್ಲಿ ವಾಸವಾಗಿರೋದು, ಏನಿದೆ ಬೇಸಿಕ್ ಇನ್ಫಾರ್ಮೇಷನ್ ಅಂದರೆ, ಪ್ರಸ್ತುತ ಇವ್ರಿಗೆ ತಂದೆ ಇಲ್ಲದಂತಹ ಮಗಳು. ಇವರ ಕಾಸ್ಟು ಬಂದ್ಬಿಟ್ಟು ಕುಂಬಾರ್ ಅಂತ ಕರೀತಾರೆ ಸ್ನೇಹಿತರೆ. ತನ್ವಿತಾ ಕುಂಬಾರ್ ಅಂತ ಅಡ್ಡಿ ಹೆಸರು. ತಾಯಿಯವರು ಕುಂಬಾರಿಕೆ ಕೆಲಸವನ್ನು ಮಾಡಿಕೊಂಡಿದ್ದು, ಮಗಳಿಗೆ ಒಂದು PUC ಓದಿಸ್ಬಿಟ್ಟು ಅದರಲ್ಲಿ ಅಗ್ರಿಕಲ್ಚರ್ ಅಂತ ಒಂದು ಕೋರ್ಸ್ ಮಾಡಿಸ್ತಾರೆ. ಆವಾಗ ಮಣ್ಣಿನ ಕಲೆ ಅಂದರೆ ಪಾಟ್ರಲಿ ಉದ್ಯಮಿಯಾಗಿ ಇವಾಗ ಕೆಲಸ ಮಾಡ್ತಕ್ಕಂಥ ತನ್ವಿತಾ ಅವರು ವಾಸವಾಗಿರೋದು ಕಲಬುರಗಿಯಲ್ಲಿ ಅಂತ ಹೇಳಿರೋದು. ಈಕೆಯ ಸ್ವಭಾವ ಬಂದರೆ ಕ್ರಿಯೇಟಿವಿಟಿ, ಯಾವುದಾದ್ರೂ ಹೊಸ ಹೊಸ ವಿಷಯದ ಬಗ್ಗೆ ಅಧ್ಯಯನ ಮಾಡೋದು, ಅದ್ರ ಬಗ್ಗೆ ತಿಳ್ಕೊಳ್ಳುವಂಥ ಕೆಲಸ. ಸೈಲೆಂಟ್ ಇರ್ತಾರೆ ಯಾವಾಗಲೂ ಕೂಡ. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಓನ್ ಆಗಿರ್ತಕ್ಕಂಥ ಸ್ಟ್ಯಾಂಡಪ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಒಬ್ಬ ತಮ್ಮ ಇದ್ದಾನೆ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಒಳ್ಳೆಯ ಒಂದು ಟ್ರೆಡಿಷ್ನಲ್ ಮತ್ತು ಕ್ರಿಯೇಟಿವಿಟಿ ಫ್ಯಾಮಿಲಿಯಿಂದ ಬಂದಿರೋದು. ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಹೆಂಗಿದೆ ಅದೇ ರೀತಿ ಬಟ್ಟೆ ಹಾಕ್ಕೊಳ್ಬೇಕು, ಅದೇ ರೀತಿ ಇರಬೇಕು ಅನ್ನೋ ಆಸೆ ಹೊಂದಿರತಕ್ಕಂಥ ಹುಡುಗಿ ತನ್ವಿತಾ. ಈಕೆಗೆ ಹುಡುಗನ ಅವಶ್ಯಕತೆ ಇದ್ದು, ಅವನು ಯಾವ ರೀತಿಯಲ್ಲಿ ಇರಬೇಕು ಅಂದರೆ ಸ್ವಲ್ಪ ಶಾಕ್ ಆಗುತ್ತೆ ನಿಮಗೆ, ಬಟ್ ಏನು ಮಾಡೋಕ್ಕಾಗಲ್ಲ, ಬೇಕಾಗಿರ್ತಕ್ಕಂಥ ಹುಡುಗ. ಸೊ ಒಂದನೇದಲ್ಲಿ ಒಬ್ಬ ರೈತ ಆಗಿದ್ದರೆ ಅವನು ಶ್ರೀಮಂತ ರೈತ ಆಗಿರಬೇಕಂತೆ. ಎರಡನೇದು ಬಿಟ್ಟರೆ ಗೋರ್ಮೆಂಟ್ ಜಾಬ್ ಇರತಕ್ಕಂಥ ಒಬ್ಬ ಹುಡುಗ ಆಗಿರಬೇಕು. ಮೂರನೇದು ಯಾವುದಾದ್ರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಬಿಸ್ನೆಸ್ ಮಾಡ್ತಕ್ಕಂಥ ಹುಡುಗ ಆಗಿರಬೇಕು. ನಾಲ್ಕನೇದು ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಆಸ್ತಿವಂತ ಹುಡುಗ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಲಿಟ್ರಲಿ ಇದರ ಉದ್ದೇಶವನ್ನು ನಾವು ಅರಿತುಕೊಂಡಾಗ ಪ್ರಸ್ತುತ ಅವರು ಹೇಳ್ತಕ್ಕಂತಹ ಮನಸ್ಥಿತಿ ಹೆಂಗಿದೆ ಅಂದರೆ, ಒಟ್ಟಿನಲ್ಲಿ ಶ್ರೀಮಂತರ ಹುಡುಗ ಬೇಕ್ರಿ ನನಗೆ, ನೀವೇನು ಬೇಕಾದರೂ ಮಾಡಿ, ಶ್ರೀಮಂತರ ಹುಡುಗ ಇದ್ದರೆ ಹೇಳಿ, ನಾನು ಕಣ್ಣು ಮುಚ್ಕೊಂಡು ತಾಳಿ ಕಡಿಸ್ಕೊಳ್ತೀನಿ ಅಂತ ಹೇಳ್ತಕ್ಕಂತಹ ತನ್ವಿತಾ ಅವರು. ಇದು ಇನ್ಫಾರ್ಮೇಷನ್ ಆಗಿದ್ದರೆ, ಇನ್ನೂ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್, ಹೊಂದಾಣಿಕೆ ಮುಖ್ಯ ಅಂತ ಹೇಳಿದ್ದಾರೆ. ಹೊಂದಾಣಿಕೆ ಅಂತಂದರೆ, ಇವಾಗ ನಾನು ಹೆಂಗಿದ್ದೀನೋ ನನ್ನ ಫ್ಯಾಮ್ಲಿ ಜೊತೆ ತುಂಬ ಅಂದರೆ ತುಂಬ ಕ್ಲೋಸ್ ನಾನು. ಆವಾಗ ನಾನೇನಾದರೂ ನನ್ನ ಡೀಟೇಲ್ಸ್ಗಳನ್ನು ಪರ್ಸ್ನಲ್ ವಿಷಯಗಳನ್ನು ಯಾರ ಹತ್ರ ಶೇರ್ ಮಾಡಿಕೊಂಡಾಗ, ಅವ್ರು ನಿಮ್ಮ ಜೊತೆಗೆ ಸೇರಿಕೊಂಡಾಗ, ನನ್ನ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಜೊತೆ ಹಾಗೆ ಹಿಂಗೆ ಅಂತ ಅಂದಾಗ ಅದರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಹೊರತು ಜಗಳ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಯಾವುದಾದ್ರೂ ಡಿಸಿಷನ್ ತೆಗೆದುಕೊಳ್ಬೇಕು ಅಂದರೆ ನಿಮ್ಮ ತಂದೆ ತಾಯಿಯವರ ಒಪ್ಪಿಗೆ ಮೇರೆಗೆ ತೆಗೆದುಕೊಂಡ್ರೆ ಓಕೆ, ಬಟ್ ಎಲ್ಲದಕ್ಕೂ ಕೂಡ ತಂದೆ ತಾಯಿಯವರ ಮಾತನ್ನು ಕೇಳೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಹುಡುಗಿಯರ ಚಟ ಅಂತ ಇರಬಾರ್ದು ನಿಮಗೆ, ಆ್ಯಂಡ್ ಕುಡಿಯುವಂಥ ಸೇದುವಂಥ ಚಟ ಇದ್ದರೂ ಕೂಡ ಒಪ್ಪಿಗೆ ಇದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಒಂದು ಉದ್ಯೋಗ ಅಥವಾ ಯಾವುದಾದ್ರೂ ಅನ್ನೆಸೆಸರಿ ದುಡ್ಡು ಬಂದಿರತಕ್ಕಂಥ ದುಡ್ಡನ್ನು ಸೇವ್ ಮಾಡಿಟ್ಕೊಳ್ದೆ ಏ ತಗೋ ಅಂತ ಖರ್ಚು ಮಾಡೋದನ್ನು ಬಿಟ್ಟಬೇಕು. ಆ್ಯಂಡ್ ಒಂದು ಜಾಬ್ ಇರಬೇಕು, ಎಲ್ಲರ ಜೊತೆ ಹೊಂದ್ಕೊಳ್ಬೇಕು, ಆ್ಯಂಡ್ ಎಕ್ಸ್ಟ್ರಾ ಗೌರವದಿಂದ ನಡೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಇವರ ಫ್ಯಾಮ್ಲಿ, ಇವರ ಫ್ರೆಂಡ್ಸ್ ಜೊತೆ ಯಾವತ್ತೂ ಕೂಡ ರೆಸ್ಪೆಕ್ಟಿವ್ ಆಗಿ ಮಾತಾಡಬೇಕು ಅಂತ ಹೇಳಿರೋದು. ಈ ತನ್ವಿತಾ ಅವರ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂಥ Gmail ID ಮೇಲ್ ಮಾಡಿ ಆ್ಯಂಡ್ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಅಂತ ಹೇಳ್ತೇನೆ. ಅಷ್ಟಕ್ಕೂ ತನ್ವಿತಾ ಅವರನ್ನ ಮದುವೆ ಆದರೆ ಹುಡುಗರಿಗೆ ಏನು ಸಿಗುತ್ತೆ? ಎಸ್, ಮದುವೆ ಆಗುವಂಥ ಗಂಡಿಗೆ ಸಿಗ್ತಕ್ಕಂಥದ್ದು ಒಂದನೇದಲ್ಲಿ ಪ್ರಸ್ತುತ ಈಕೆಯಿಂದ ಗೌರವ ಸಿಗುತ್ತೆ ಮತ್ತು ಪ್ರೀತಿ ಸಿಗುತ್ತೆ. ಮುದ್ದಾಗಿರ್ತಕ್ಕಂಥ ಬೆಳ್ಳಗಿನ ಶರೀರ ಹೊಂದಿರತಕ್ಕಂಥ ಹುಡುಗಿ ಸಿಗ್ತಾಳೆ. ಅಥವಾ ನಾಲ್ಕು ಆಫರ್ ಅಲ್ಲ ಇದೆ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ವೈಟಾಗಿರ್ತಕ್ಕಂಥ ಹುಡುಗಿಯಿಂದ ಹೋದರೆ ಅದು ಹಾಲಿನ ಕೆನೆನೂ ಇರುತ್ತೆ, ಅಥವಾ ಇಲ್ಲಾಂದರೆ ಇದು ಸಾಬೂನು ಪುಡಿ ಅಂತ ಕರಿತೀವಲ್ಲ, ಅದರಲ್ಲಿರ್ತಕ್ಕಂಥದ್ದು ಕೂಡ ಒಂದು ಬಿಳಿ ಬಣ್ಣದೇ ಇರುತ್ತೆ. ಎರಡೂ ಕೂಡ ಫೆನೈಲು ವೈಟಲ್ಲೇ ಇರುತ್ತೆ. ಹಾಗಾಗಿ ಯಾವುದು ಕರೆ ಯಾವುದು ಸುಳ್ಳು ಅಂತ ಅನ್ನೋದಕ್ಕೂ ಮುನ್ನ ನೀವು ಡೈರೆಕ್ಟಾಗಿ ಭೇಟಿ ಆಗಬೇಕು ಅಥವಾ ಅದರ ಸ್ಮೆಲ್ ನೋಡಬೇಕು. ಆವಾಗಲೇ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಈ ಒಂದು ಕಾರನ್ನು ನಿಮಗೆ ವರದಕ್ಷಿಣೆಯಲ್ಲಿ ಅಥವಾ ಮದುವೆಯ ವರನಿಗೆ ಕೊಡ್ತಕ್ಕಂಥ ಮೊದಲನೇ ಗಿಫ್ಟು. ಎರಡನೇ ಗಿಫ್ಟು ಬಂಗಾರದಲ್ಲಿ ಮಾತಾಡ್ತಾರೆ ಅವರು ಭೇಟಿ ಆದಾಗ ನಿಮ್ಮ ರಿಲೇಟಿವ್ ಅಂತ. ಬಟ್ ಇವರ ಕಡೆಯಿಂದ ಸಿಗ್ತಕ್ಕಂಥದ್ದೇ ಈ ಒಂದು ಗಾಡಿ. ಇದರ ಇಂಜಿನು 6749 ಇಂಜಿನು V12 ಪೆಟ್ರೋಲ್ ವೇರಿಯಂಟ್ ಗಾಡಿ.
ಟಾಪ್ ಸ್ಪೀಡ್ ಬಂದರೆ 250 ಒಂದು ಟಾಪ್ ಸ್ಪೀಡಿನ ಗಾಡಿ ಆಗಿರೋದು, ಲಿಮಿಟೆಡಲ್ಲಿ ಇದೆ. ಆ್ಯಂಡ್ ಮೈಲೇಜಿಂಗ್ ಬಂದರೆ 6ರಿಂದ 8 ಒಂದು ಮೈಲೇಜಿಂಗ್ನ ಗಾಡಿ, ಮತ್ತು ಸೀಟು ಬಂದುಬಿಟ್ಟು 5 ಸೀಟು ಅಲ್ಟ್ರಾ ಲಕ್ಸುರಿ ಒಂದು ಸೆಡನ್ ಗಾಡಿ ಆಗಿರೋದು ಸ್ನೇಹಿತರೆ. ಸೊ ನಾನು ಗಾಡಿಯ ವಿಚಾರಕ್ಕೆ ಬಂದಾಗ ಪ್ರಸ್ತುತ ನೀವು ಅದಕ್ಕೆ ಗಮನ ಇಟ್ಟು ನೋಡಬೇಕಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ಹೇಳ್ತೇನೆ ನಾನು. ಆಕೆ ಹೇಳಿರ್ತಕ್ಕಂಥ ರೂಲ್ಸ್ ಪ್ರಕಾರ ಏನಂದರೆ, ನಾನು ಗಾಡಿ ಕೊಡೋ ಉದ್ದೇಶ ಏನಂದರೆ, ನನಗೆ ಟೂರ್ ಮಾಡೋದು ಸುತ್ತಾಡೋದು ಅಂದರೆ ಪಂಚಪ್ರಾಣ. ಅದಕ್ಕೋಸ್ಕರ ಅವನು ಎಲ್ಲ ರೀತಿಯಲ್ಲೂ ನನಗೆ ಕರ್ಕೊಂಡು ಸುತ್ತಾಡಬೇಕು, ಗೌರವಯುತವಾಗಿ ನೋಡ್ಕೊಳ್ಬೇಕು, ಪ್ರೀತಿ ಸ್ವಲ್ಪ ಜಾಸ್ತಿ ಮಾಡಬೇಕು. ಸೊ ರೊಮ್ಯಾನ್ಸ್ ಯಾವಾಗ ಬೇಕಿದ್ರೂ ಅವಾಗ ಮಾಡ್ಬೋದು. ಆಕೆಗೆ ಎಷ್ಟಿದೆ ನನಗೂ ಕೂಡ ಅಷ್ಟೇ ಇದೆ ಅಂತ ಹೇಳಿರ್ತಕ್ಕಂಥದ್ದು ಈಕೆ. ಸೊ ನೋಡಿ, ಒಳ್ಳೆಯ ಒಂದು ಹುಡುಗಿ, ಬಟ್ ರೂಲ್ಸ್ಗಳನ್ನು ಸ್ವಲ್ಪ ಸ್ಟ್ರಿಕ್ಟಾಗಿ ಇಟ್ಟಿದ್ದಾರೆ. ಅಂದರೆ ಹಿಂಗೆ ಇರಬೇಕು ಹುಡುಗ ಅನ್ನೋದು ಸ್ವಲ್ಪ ಬೇಜಾರಿನ ವಿಚಾರ. ಏನು ಮಾಡೋಕ್ಕಾಗಲ್ಲ, ಮದುವೆ ಆಗಲೇಬೇಕು, ನನಗೆ ಇಂಥ ಹುಡುಗಿನೇ ಬೇಕು ಅಂತಕ್ಕಂಥ ಹುಡುಗರಿದ್ದರೆ ಮಾತ್ರ ನಿಮ್ಮ ಬಯೋಡಾಟಾಗಳನ್ನು ಜಿಮೇಲ್ ಐ ಡಿಗೆ ಕಳಿಸಿಕೊಡಿ, ಅವರು ಚೆಕಿಂಗ್ ಮಾಡ್ತಾರೆ. ಅಥವಾ ನನಗೆ ಬೇಡ ರೀ, ಯಾವುದಾದ್ರೂ ಕಾಮನ್ ಆಗಿರ್ತಕ್ಕಂಥ ಬಡವರ ಮನೆಯ ಹುಡುಗಿ, ನನ್ನನ್ನು ಅರ್ಥ ಮಾಡ್ಕೊಂಡು ಹೋಗುವಂಥ ಹುಡುಗಿ ಇದ್ದರೆ, ನಾನು ನಾಳೆ ಅಥವಾ ನಾಡಿದ್ದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಯಾವುದಾದ್ರೂ ಪ್ರೊಫೈಲ್ ಬಂದರೆ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಬಟ್ ವೇಟ್ ಮಾಡಬೇಕು ನೀವು ಅಷ್ಟೇ. ಸೊ ನಿಮ್ಮ ಮೈಂಡ್ಸೆಟ್ ಯಾವ ರೀತಿಯಲ್ಲಿ ಇಟ್ಕೊಳ್ತೀರಾ, ಅದೇ ರೀತಿ ನಿಮ್ಮ ಮನಸ್ಥಿತಿನೂ ಕೂಡ ಅದೇ ರೀತಿಯಲ್ಲಿ ಬರುತ್ತೆ. ಮೈಂಡಲ್ಲಿ ಇವತ್ತೊಂದು ಹುಡುಗಿನ ನೋಡಿದೆ ಗುರು ಸಖತ್ತಾಗಿದ್ದಾಳೆ ಅಂತ ಅಂದ್ಕೊಂಡ್ರೆ, ಆ ಮನಸ್ಸು ಕೂಡ ಅದೇ ರೀತಿ ಹುಡುಗಿನ ಮದುವೆ ಆಗಬೇಕು ಅಂತ ಅಂತಾರೆ. ಅಥವಾ ಒಂದು ಇವಾಗ ನೋಡಿ, ಬಡವರ ಮನೆಯ ಮಗಳು ಮಸ್ತ್ ಇದ್ದಾಳೆ ಗುರು, ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಳೆ ಅವಳು ಅಂತ ಅಂದ್ಕೊಂಡ್ರೆ ಮನಸ್ಸಿಗೂ ಕೂಡ ಅದೇ ಬರುತ್ತೆ. ಸೊ ಕಂಟ್ರೋಲರ್ ರೆಡಿ ಯಾವುದೇ ಆಗಿದ್ದರೂ ಕೂಡ, ಬ್ರೇನು, ಮನಸ್ಸು ಮತ್ತು ಕೆಳಗಡೆ ಇರ್ತಕ್ಕಂಥದ್ದು ಎರಡೂ ಕೂಡ ಕಂಟ್ರೋಲಲ್ಲಿದ್ದರೆ ಜೀವನ ಹೆಂಗೆ ಬೇಕಾದರೂ ಹಾಗೆ ಗೆದ್ದಿಬೋದು ಅಂತ ಹೇಳ್ತಾ, ಈ ಒಂದು ಗಾಡಿ ಇಂಟೀರಿಯರ್ ಗಾಡಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. ನಾನು ಮತ್ತೆ ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ.